ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಮೊಳಕೆ ಹುಳಿ ಕಾಳು ಸಾರು ಮಟನ್ ಮಸಾಲೆಯನ್ನು ಹಾಕಿ ಡಿಫ್ರೆಂಟ್ ಟೇಸ್ಟಿಯಾಗಿ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಇದು ಬಹಳ ಸುಲಭವಾಗಿ ತುಂಬ ಡಿಫ್ರೆಂಟ್ ಟೇಸ್ಟಿಯಾಗಿ ನಾವು ಮಾಡಬಹುದು. ಬನ್ನಿ ನಮಗೆ ಮಾಡಲಿಕ್ಕೆ ಏನೇನು ಬೇಕನ್ನೋದು ನೋಡೋಣ. ನಾನು 100ರಿಂದ 150 ಗ್ರಾಮಷ್ಟು ಹುಳಿ ಕಾಳನ್ನು ತೆಗೆದುಕೊಂಡು ಒಂದು ದಿನ ನೀರಲ್ಲಿ ನೆನೆಯಕ್ಕಿಟ್ಟಿದ್ದೆ. ಎರಡನೇ ದಿನ ನಾನು ನೀರನ್ನು ತೆಗೆದು ಒಂದು ಟೈಟಾಗಿ ಒಂದು ಬಾಕ್ಸ್ನಲ್ಲಿ ಇಟ್ಟರೆ ಈ ಥರ ಮೊಳಕೆ ಎಲ್ಲ ಬರುತ್ತೆ. ನೋಡಿ, ನಮಗೆ ಏನೇನು ಬೇಕು ಅಂದರೆ 1-2 ಈರುಳ್ಳಿ ಬೇಕು, ಒಂದು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟಮಾಟೆ ಹಣ್ಣು ತೊಗೊಂಡಿದ್ದೀನಿ 4ರಿಂದ 5. ನಿಮಗೆ ಇನ್ನೂ ಸ್ವಲ್ಪ ಹುಳಿ ಬೇಕಂದರೆ ನಾವು ಹುಣಸೆಹಣ್ಣು ಸ್ವಲ್ಪ ಹಾಕ್ಬೋದು. 1 ಸ್ಪೂನಷ್ಟು ಜೀರಿಗೆ, ಚಕ್ಕೆ ತೊಗೊಂಡಿದ್ದೀನಿ ಇಷ್ಟು, 1-2 ಏಲಕ್ಕಿ, 1-3 ಲವಂಗ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಇಷ್ಟು ಕೊತ್ತಂಬರಿ ಆದರೆ ಸಾಕಾಗುತ್ತೆ. ಈ ಮಸಾಲೆ ಎಲ್ಲ ಒಂದೇ ಸಲ ಎಲ್ಲ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ. ನಾನು ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಬಿಸಿ ಆದಮೇಲೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಆದರೂ ಹಾಕ್ಕೊಳ್ಬಹುದು. 1-2 ಸ್ಪೂನು ತುಪ್ಪ ಹಾಕ್ಕೊಂಡು ಮೆಂತ್ಯ ಸೊಪ್ಪನ್ನು ಸ್ವಲ್ಪ ನಾನು ಚೆನ್ನಾಗಿ ಸಣ್ಣ ಕಟ್ ಮಾಡಿಕೊಂಡು ಈ ಥರ ಸ್ವಲ್ಪ ಕೆಂಪಗಾಗುವವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ. ನಿಮಗೆ ಟೇಸ್ಟಿಗೆ ತಕ್ಕಷ್ಟು ನೀವು ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ನಾನು 1-2 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಇದು ಸ್ವಲ್ಪ ಈ ಥರ ಮಾಡಿಕೊಂಡು ನಾನು ಎಲ್ಲ ಮಸಾಲೆ ಹಾಕ್ಕೊಳ್ತೀನಿ. ಖಾರದ ಪುಡಿ, ನೀವು ಅರಿಶಿನ ಪುಡಿ, ಧನಿಯಾ ಪೌಡ್ರ್ ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ. ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಎಣ್ಣೆ ಬಿಡುವಷ್ಟಕ್ಕೂ ನಾನು ಕುಕ್ಕರ್ ಮುಚ್ಚಿ ಒಂದು 5 ನಿಮಿಷವರೆಗೂ ಈ ಮಸಾಲೆಯಲ್ಲಿ ಸ್ಮೆಲ್ಲು ಹೋಗಬೇಕು, ವಾಸನೆ, ಮತ್ತು ತುಪ್ಪ ಎಲ್ಲ ಬಿಟ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ನಾನು ಒಂದು 5 ನಿಮಿಷವರೆಗೆ ನಾನು ಈ ಥರ ಇಟ್ಟೋದ್ರಿಂದ ಮೇಲೆ ಎಲ್ಲ ತುಪ್ಪ ಬಂದಿದೆ ನೋಡಿ, ಎಣ್ಣೆ ಬಿಟ್ಕೊಂಡಿದೆ. ಇದರಲ್ಲೆಲ್ಲ ಮಸಾಲೆ ಎಲ್ಲ ಸ್ಮೆಲ್ ಹೋಗಿದೆ. ಹಸಿ ಮಸಾಲೆ ಎಲ್ಲ ಸ್ಮೆಲ್ ಹೋದ್ಮೇಲೆ ನಾನು ಈ ಕಾಳನ್ನು ಎಲ್ಲ ಹಾಕ್ಕೊಳ್ತೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆ ಎಲ್ಲ ಈ ಕಾಳು ಹೀರ್ಕೊಳ್ಬೇಕು. ಹಾಗಾಗಿ ಒಂದು 3ರಿಂದ 4 ನಿಮಿಷವರೆಗೂ ನಾನು ಮಸಾಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಸುಮ್ಮನೆ ನಾನು ಪ್ಯಾನನ್ನು ಮುಚ್ಚಿ ಬಿಡ್ತೀನಿ 1-2 ನಿಮಿಷ. ಒಂದು 2ರಿಂದ 3 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ನೋಡಿ, ಈ ಥರ ಕುದೀತಾ ಇದೆ. ಇದೆಲ್ಲ ಹೀರ್ಕೊಂಡಿರುತ್ತೆ ಸ್ವಲ್ಪ. ಇದು ಈ ಸಾರು ತುಂಬ ಟೈಟ್ ಆಗಿಬಿಡುತ್ತೆ. ನೀವು ಎಷ್ಟು ನೀರು ಹಾಕಿದ್ರೂ ಲಾಸ್ಟಿಗೆ ಸ್ವಲ್ಪ ಟೈಟ್ ಆಗುತ್ತೆ. ನೀವು ಸ್ವಲ್ಪ ಲಿಕ್ವಿಡಾಗೇ ಮಾಡಬೇಕು. ನಾನು ಜಾರೆಲ್ಲ ತೊಳೆದು ಸ್ವಲ್ಪ ಲಿಕ್ವಿಡೇ ಮಾಡ್ಕೊಳ್ತೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಎಲ್ಲ ಮಾಡಿದ್ದೀನಿ. ಒಂದು ನಿಮಗೆ ಟೇಸ್ಟಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕೆಳಗೆ ಮೇಲೆ ಮಿಕ್ಸ್ ಮಾಡಿ ಪ್ಯಾನನ್ನು ಕ್ಲೋಸ್ ಮಾಡಿ 2 ವಿಷಲ್ ಬಂದರೆ ಸಾಕಾಗುತ್ತೆ. ಎರಡಕ್ಕಿಂತ ಮುಂಚೆನೇ ನಾವು ಸ್ಟವ್ ಆಫ್ ಮಾಡಿಬಿಡಬೇಕು, ಮೆತ್ತಗಾಗಿಬಿಡ್ತವೆ ಕಾಳು. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೋಡಿ, ಈ ಸಾರು ಮುದ್ದೆ ಜೊತೆ ತುಂಬ ಕಾಂಬಿನೇಷನ್. ನೀವು ಒಂದ್ಸಲಿ ಟ್ರೈ ಮಾಡಿ. Thank you for watching.